ಅನು ಕೀರ್ತಿ ಮಮ್ಮಿ ಡ್ಯಾಡಿ ಗೆದ್ಬಿಟ್ರು. ಹೇಳಮ್ಮ, ಏನ್ ಬೇಕು ನಿನಗೆ? ನಂಗೇನು ಬೇಡ ಮಾವ. ಗೆದ್ದ ಮೇಲೆ ಏನಾದ್ರೂ ಒಂದು ಕೇಳ್ಬೇಕಮ್ಮ, ಕೇಳು. ಗೆಲ್ಸಿರೋದು ಅವರೇ ಆಗಿರೋದ್ರಿಂದ ಅವ್ರನ್ನೇ ಕೇಳಿ. ಗೆದ್ದೆ ಅಂತ ಬೀಗೋ ಬದಲು ಗೆಲ್ಸಿದವ್ರನ್ನ ನೆನ್ಸ್ಕೊಳ್ಳೋ ಮೂಲಕ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ ತೋರಿಸಿದ್ಯಮ್ಮ. ಅಭಿ, ನೀನೇ ಕೇಳ್ಬೇಕಂತೆ. ಏನ್ ಬೇಕು ನಿನ್ಗೆ? ಮನೆಯಲ್ಲಿ ಯಾರಿಗೇನ್ ಬೇಕಾದ್ರೂ ಯಾವಾಗ್ಲೂ ನೀನೇ ಕೊಡೋದು. ಆದ್ರೆ ಇವತ್ತು ನಿನಗೆ ಕೊಡೋ ಅವಕಾಶನ ನನ್ನ ಸೊಸೆ ನನಗೆ ಕೊಟ್ಟಿದ್ದಾಳೆ. ಕೇಳು ಅಭಿ. ನಮ್ಮ ಫ್ಯಾಮಿಲಿ ಯಾವಾಗಲೂ ಜೇನ್ ಗೂಡಿನ ಥರ ಒಟ್ಟಿಗೆ ಬಾಳ್ಬೇಕು ಡ್ಯಾಡಿ. ಅದೇ ನನ್ನ ಆಸೆ. ತುಂಬಾ ಶ್ರೇಷ್ಠವಾದ ಆಸೆ ಅಭಿ. ಎಷ್ಟೇ ಕಷ್ಟ ಬಂದ್ರು, ಯಾವ ಅಡ್ಡಿ ಆತಂಕ ಬಂದ್ರು ನಾವೆಲ್ಲ ಒಟ್ಟಿಗೆ ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ನಿನ್ನ ಆಸೆ. ಜನ್ಮಾಷ್ಟಮಿ ದಿನ ಆ ಕೃಷ್ಣನ್ ತತ್ವನ ಹೇಳ್ತಾ ಇದೀಯಾ? ಸೆರೆಮನೆಯಲ್ಲಿ ಹುಟ್ಟದ, ಗೋಶಾಲೆಯಲ್ಲಿ ಅವನು ಬೆಳೆದ, ಗೋಪಿಕೆಯರ ಜೊತೆ ಆಟ ಆಡ್ದ, ಕಾಡಲ್ಲಿ ದನ ಮೇಯಿಸ್ದ, ಚಿಕ್ಕ ವಯಸ್ಸಲ್ಲೇ ಅದೆಷ್ಟೋ ಕೊಲೆ ಪ್ರಯತ್ನಗಳನ್ನ ಎದುರಿಸ್ದ, ಕೌರವರಿಗೂ ಪಾಂಡವರಿಗೂ ಮಧ್ಯ ರಾಯಭಾರಿ ಆದ, ಅಣ್ಣ ತಮ್ಮಂದ್ರು ಒಟ್ಟಿಗೆ ಇರಬೇಕು ಅಂತ ಪ್ರಯತ್ನ ಪಟ್ಟು ಸೋತ್ ಮೇಲೆ ಕುರುಕ್ಷೇತ್ರನ ನಡೆಸ್ದ. ಒಂದು ಕ್ಷಣಕ್ಕೂ ಕಿರುನಗೆನ ಅವನು ಬಿಡ್ಲಿಲ್ಲ. ಮುಂದಿನ ಪೀಳಿಗೆಗೆ ಭಗವದ್ಗೀತೆನ ಕೊಟ್ಟ. ನಿನ್ನಾಸೆನೂ ಆ ಕೃಷ್ಣನ ಆಸೆ ತರಾನೇ ಅಭಿ. ನೀನು ಈ ಮನೆ ಹೇಗೆಲ್ಲ ಇರಬೇಕು ಅಂತ ಇದ್ರೆ ಈಗಿಂದೀಗಲೇ ಅದನ್ನ ತೆಗೆದುಹಾಕ್ಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದಾಗಿದ್ರೆ ಬೆಲೆ ಕಮ್ಮಿ, ಬೇರೆ ಆದ್ರೆ ಬೆಲೆ ಜಾಸ್ತಿ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಅದು ನಿಜ ಅಲ್ಲ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ, ಒಗ್ಗಟ್ಟಿನಲ್ಲೇ ಬಲ ಇರೋದು. ಎಲ್ರಿಗೂ ಉಪದೇಶ ಮಾಡೋ ನಮ್ಮಣ್ಣ ನನಗೆ ಮಾತ್ರ ಮದುವೆನೇ ಮಾಡಲ್ಲ. ಕೇಳಿಸ್ಕೊಂಡಿ ಅಲ್ವಾ? ಇನ್ಯಾವತ್ತೂ ಸ್ವಂತ ಬಿಸ್ನೆಸ್ ಮಾಡೋಣ ಅನ್ಬೇಡ, ಎಲ್ಲರೂ ಒಟ್ಟಿಗೆ ಇರೋಣ. ಅಪ್ಪ ಹೇಳಿದ್ದ ಅರ್ಥ ಆಯ್ತಲ್ಲ, ಅದಕ್ಕೆ ನಿನ್ಗೆ ಮಡಕೆ ಹೊಡೆಯಕ್ ಬಿಡ್ಲಿಲ್ಲ. ಆ ವಿಷಯ ನಂಗೆ ಮೊದಲೇ ಗೊತ್ತಿತ್ತು. ನಡಿಯತ್ಗೆ ನಿಂಗೂ ಒಳ್ಳೇದಾಗ್ಲಿಲ್ಲ, ನಂಗೂ ಒಳ್ಳೇದಾಗ್ಲಿಲ್ಲ. ಇನ್ನು ಇಲ್ಲೇ ನಿಂತಿದ್ಯಲ್ಲ, ಒಳಗಡೆ ಹೋಗಿ ಸುಧಾರಿಸ್ಕೊಳ್ಳೋಣ. ನಡಿ ನಡಿ. ಅಮ್ಮ,
ಕಂಗ್ರಾಟ್ಸ್ ವಸು. ಕಂಗ್ರಾಟ್ಸ್ ವಸು. ಕಂಗ್ರಾಟ್ಸ್ ಅದಕ್ಕೆ. ಕಂಗ್ರಾಟ್ಸ್ ಅಕ್ಕ. ಕಂಗ್ರಾಟ್ಸ್ ಕಣಮ್ಮ ವಾರ್ಗಿತ್ತಿ. ತಂಗಿ ಅಂತ ಕರಿಯಕ್ಕ. ವಾರ್ಗಿತ್ತಿ ಅಂದರೆ ಒಂಥರ ಆಗತ್ತೆ. ನಿಂಗೂನು ಇಂಥ ತುಂಬಿದ ಸಂಸಾರ ಅಂದ್ರೆ ತುಂಬಾ ಇಷ್ಟನಾ? ಅದನ್ನ ಇಷ್ಟಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಕ್ಕ. ನಿಂಗೆ ಗಂಡ ಆಗೋಕ್ ಮುಂಚೆನೆ ಅಭಿ ನನ್ ಬಾಮೈದ ಎಷ್ಟು ಒಳ್ಳೆಯವನು ಅಂತ ನಿನ್ಗಿಂತ ನನ್ಗೆ ಚೆನ್ನಾಗ್ ಗೊತ್ತು. ನೀನ್ ಅದೃಷ್ಟವಂತೆ ವಸು. ಅದ್ ಸರಿ, ನನ್ ಬಾಮೈದಂಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತಿದ್ಯಾ? ಕಿಸ್ಸ, ಹಗ್ಗ? ಹೋಗಕ್ಕ. ಹೇ ವಸು, ಅವರು ತುಂಬಾ ಒಳ್ಳೆಯವರು. ಮದುವೆಗೆ ಮುಂಚೆನೂ ಮದುವೆ ಆದ ಅನ್ಸುತ್ತೆ. ಹೊಸವ್ರೆ, ಇನ್ನೂ ಇಲ್ಲೇ ಇದ್ದೀರಾ? ಡೋರ್ ಓಪನ್ ಆಗ್ತಿಲ್ಲ. ಜೋರಾಗಿ ಹಿಡ್ಕೊಂಡು ಎಳೀರಿ. ಓಪನ್ ಆಗ್ತಿಲ್ಲ. ಓಕೆ, 1 ಸೆಕೆಂಡ್, ನಾನು ಬರ್ತೀನಿ. ಡೋರ್ನ ಜೋರಾಗಿ ಹಾಕಿದ್ರಾ? ಇಲ್ಲ ರೀ, ನಿಧಾನವಾಗಿ ಮುಚ್ಚಿದ್ದೆ. ಸ್ಟಕ್ ಆಗಿದೆ.
ಪಡ್ಕೊಂಡು ಬಂದಿದ್ಯಾ, ಎಷ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ. ನೀನು ಅತ್ತೆ ಮನೇಲಿ ಇದ್ದಂಗಿಲ್ಲ, ತವ್ರ ಮನೇಲಿ ಇದ್ದಂಗಿದ್ಯಾ. ಅದ್ಕೆ ಏನಕ್ಕೆ ಕಾಫಿ ಕುಡಿತೀಯಾ? ಕಾಫಿ ಆಗಿರ್ಲಿ, ದೇವ್ರ ಮನೇಲಿ ಗಂಟೆ ಸದ್ಯ ಕೇಳ್ತಾ ಇಲ್ಲ. ಆ ನಾನಂತೂ ಹೊಡಿಯಂಗಿಲ್ವಲ್ಲ. ತುಳಸಿ ಕಟ್ಟೆ ಮುಂದೆ ಊದ್ಗಡ್ಡಿನೇ ಉರಿತಾ ಇಲ್ಲ. ಗಂಟೆನೆ ಹೊಡಿದೆ ಇರೋಳು ಊದ್ಕಡ್ಡಿ ಯಾಕೆ ಹಚ್ಲಿ ಹೇಳು? ಕಿಚನ್ ಇಂದ ಅಡ್ಗೆ ಮಾಡ್ತಿರೋ ಸ್ಮೆಲ್ಲೇ ಬರ್ತಿಲ್ವಲ್ಲ. ಏನ್ ಹೇಳ್ತಿದ್ಯಾ ಅದ್ಕೆ? ನನಗೇನು ಅರ್ಥನೇ ಆಗ್ತಿಲ್ಲ. ಹಾರಿಕಾ ಏನ್ ಮಾಡ್ತಾ ಇದ್ದಾಳೆ? ಇನ್ನೇನ್ ಮಾಡ್ತಿರ್ತಾಳೆ? ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ. ಏನ್ ಹೇಳ್ತಿದ್ಯಾ ಅದಕ್ಕೆ? ಬೆಳಗ್ಗೆನೆ ಎದ್ದು ಯೋಗ ಮೆಡಿಟೇಷನ್ ಮಾಡ್ತಾ ಇರ್ತಾಳದ್ಕೆ. ಇಷ್ಟೊತ್ತ? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅದಕ್ಕೆ. ನೀನ್ ಯಾಕತ್ಗೆ? ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಪ್ರತಿ ಸಲ ಪಾಪ ನೀನೇ ಹೋಗಿ ಕರ್ಕೊಂಡು ಬರ್ತೀಯಲ್ಲ ಅದಕ್ಕೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ ಇರು. ಅಖಿಲ್ ಅಮ್ಮ, ಹಾರಿಕಾ 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 ಎದ್ದೇಳು. ಬೇಬಿ ಕಾಫಿ. ಹಾರಿಕಾ ಹಾರಿಕಾ ಹೇಳು. ಹಾರಿಕಾ ಅಮ್ಮ ಬಂದಿದ್ದಾರೆ.
ಗುಡ್ ಮಾರ್ನಿಂಗ್ ಅತ್ತೆ. ಅಂದ್ರೆ ಅದಕ್ಕೆ ಅದು ಮಧ್ಯದಲ್ಲಿ ನೀನ್ ಮಾತಾಡ್ಬಿಡ ಅದಕ್ಕೆ. ಅದು ಹಾರಿಕಾ ಇನ್ನು ಚಿಕ್ಕ ಹುಡುಗಿ, ತಿಳಿದೇನೋ. ನಿನ್ನ ಮಾತಾಡ್ಬಿಡ ಅಂತ ಹೇಳ್ದೆ ತಾನೆ. ಯಾರು ಮಾತಾಡ್ಬೇಕೋ ಅವರೇ ಮಾತಾಡ್ಲಿ. ಸಾರಿ ಅತ್ತೆ. ಮಾತಾಡ್ಬೇಕಾಗಿರೋದು ನೀನಲ್ಲ, ಏನು? ಅಂದ್ರೆ ಅದು ಅಮ್ಮ. ಮುಚ್ಚು ಬಾಯ್. ಚಿಕ್ಕ ವಯಸ್ಸಿಂದ ನಾನು ನಿನ್ ಹೇಗೆಲ್ಲ ಬೆಳೆಸಿದ್ದೀನಿ. ನಿಮ್ಮಪ್ಪ ಅಭಿ ನಿಂಗೆ ಎಷ್ಟೆಲ್ಲ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ಆ ಸಭ್ಯತೆ, ಸಂಸ್ಕಾರ, ಶಿಸ್ತು ಅದೆಲ್ಲ ಏನಾಯ್ತು? ಎಂತ ಕೆಲಸ ಮಾಡ್ತಾ ಇದೀಯ ನೀನು? ಇವಳನ್ ಮದ್ವೆ ಆಗಿದ್ದಕ್ಕೆ ಇವನಿಗೆ ಮಂಗಳಾರತಿ ಆಗ್ತಿದ್ಯಲ್ಲ ಪಾಪ. ತುಳಸಿ ಗಿಡಕ್ಕೂ ಕಳ್ಳಿ ಗಿಡಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ? ಒಳ್ಳೆ ನಡವಳಿಕೆಗೂ ಕೆಟ್ಟ ನಡವಳಿಕೆಗೂ ಮಧ್ಯೆ ಒಂದು ಗೆರೆ ಇರುತ್ತೆ ಅಂತ ಗೊತ್ತಿಲ್ವಾ? 4 ದಿನಕ್ಕೆ ಎಂತ ಹುಡುಗಿನ ಹೇಗ್ ಮಾಡಿದ್ಯಾ ನೋಡು. ಅತ್ತಿಗೆ ಡೈಲಾಗಲ್ಲಿ ಏನೋ ಮಿಸ್ ಹೊಡಿತಿದ್ಯಲ್ಲ. ನೋಡು, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಲಕ್ಷ್ಮಿ ತರ ಇದ್ದ ಹುಡುಗಿನ ಆ ಸಿನಿಮಾ ಹುಚ್ಚಿಡಿಸಿ ಇವಳಿಗ ಹಾಳಾದ ನೈಟಿ ಹಾಕ್ಸಿದ್ಯಾ? ಯಾರನ್ನ ಬೈತಿದಾರ ಇವರು? ಪಾಪ ಅವಳು ನೋಡು, ನೈಟಿಯಲ್ಲಿ ನನ್ ಮುಂದೆ ನಿಂತ್ಕೊಳ್ಳೋದಕ್ಕೆ ಎಷ್ಟು ಮುಜುಗರ ಪಡ್ತಾ ಇದ್ದಾಳಂತ. ಯಾಕೋ ಸೀತಾ ಮಾತೆನೆ ಶೂರ್ಪಣಿಕೆ ಮಾಡಕ್ ಹೊರಟಿದ್ಯಲ್ಲ? ಅವಂದೇನ್ ತಪ್ಪಿಲ್ಲ ಅದಕ್ಕೆ. ನೀನೆ ಶೂರ್ಪಣಕಿನ ಸೀತಾಮಾತೆ ಅನ್ಕೊಂಡಿದ್ಯಾ? ನೋಡಮ್ಮ ಹಾರಿಕಾ, ನಿನಗಿಷ್ಟ ಇಲ್ದೇ ಇದ್ರೆ ಬೇಡ ಅಂತ ಅವನ್ ಮುಖಕ್ಕೆ ಹೊಡೆದಾಗ ಹೇಳು. ಅದನ್ ಬಿಟ್ಟು ಅವನ್ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ಬೇಡ. ಅವನ್ ಆಡಿದ್ದೆ ಆಟ ಅಲ್ಲ. ಅಯ್ಯೋ ಅತ್ತೆ, ಗಂಡನ್ ಮಾತ್ನ ಹೆಂಡತಿ ಕೇಳೋದು ಭಾರತೀಯ ಸನಾತನ ಸ್ತ್ರೀ ಸಂಪ್ರದಾಯ ಅಲ್ವಾ ಅತ್ತೆ?